ತಮಗೆಲ್ಲರಿಗೂ ಅಂತರ್ಮುಖ ಸುಖಮಯ ಧ್ಯಾನಾಭ್ಯಾಸ ಅನುಷ್ಠಾನಕ್ಕೆ ಸ್ವಾಗತ, ಮಂಗಲಾಚರಣೆ. ಆತ್ಮ ಸ್ವರೂಪವ ತಿಳಿಯದೇನಾ, ಪಡೆದೆನೋ ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು, ಸಿರಿಸದ ಗುರು ಭಗವಂತರು. ಶಾಂತಿ ಶಾಂತಿ ಶಾಂತಿಯಿಂದ ಕುತ್ಕೊಳ್ಳಿ. ಶರೀರವನ್ನ ಕೈಕಾಲುಗಳನ್ನ ಸಡಿಲು ಬಿಟ್ಟು ನಿಮ್ಮ ಜಡ ಶರೀರದಲ್ಲಿ ನಿಮಗೆ ನಿಮ್ಮ ಅರಿವು, ನಿಮಗೆ ನಿಮ್ಮ ಅಸ್ತಿತ್ವದ ಅರಿವು, ನಿಮಗೆ ನಿಮ್ಮ ನಾನು ಎಂಬ ಅನುಭವ, ಫೀಲಿಂಗ್ ಅರಿವು ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ನೋಡಿ ನಿಮಗೆ ಜಡ ಶರೀರದಲ್ಲಿ. ಆತ್ಮ ಅನಂತ ಸುಖ ಸ್ವರೂಪಿಯಾಗಿದ್ದಾನೆ. ಪಾದದಿಂದ ನೆತ್ತಿವರೆಗೆ ಸುಖವೇ ಸುಖ ತುಂಬಿದೆ, ಆನಂದವೇ ಆನಂದ ತುಂಬಿದೆ. ಅಧ್ಯಾತ್ಮದ ದೃಷ್ಟಿಯಿಂದ ಸುಖವೇ ಆತ್ಮನ ಸ್ವರೂಪ, ನಾನು ಎಂಬ ಅನುಭವವೇ ಆತ್ಮನ ಸ್ವರೂಪ. ಅನುಭವದಲ್ಲಿ ಅನಂತ ಗುಣಗಳ ಅನುಭವ ಇರುತ್ತದೆ. ಶಾಂತಿ ಅನುಭವ ಮಾಡಿ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನಿಮ್ಮ ತಲೆಯ ಉದ್ದ ಅಗಲ ದಪ್ಪ, ನಿಮ್ಮ ತಲೆ ಗಾತ್ರ, ತಲೆಯಲ್ಲಿ ನಿಮಗೆ ನಾನು ಎಂಬ ಅಸ್ತಿತ್ವ ಅನುಭವ ಆಗ್ತಾ ಇದೆ. ನಾನು ಎಂಬ ಅರಿವು. ಆತ್ಮನಿಗೆ ಆತ್ಮನೇ ಶರಣ. ನಿಶ್ಚಯದಿಂದ ಆತ್ಮನು ಆತ್ಮನಿಗೆ ಶರಣ. ವ್ಯವಹಾರದಿಂದಲೂ ಕೂಡ ಆತ್ಮನು ಆತ್ಮನಿಗೆ ಶರಣ. ಅನಂತ ಕಾಲದಲ್ಲಿ ಅನಂತ ಬಾರಿ ನಮಗೆ ಪಂಚ ಪರಮೇಷ್ಠಿಗಳ ಶರಣ ಸಿಕ್ಕಿದೆ. ಆದರೆ ನಮ್ಮಾತ್ಮನ ಶರಣವನ್ನ ಪಡೆಯದೆ ಕಾರಣ ಆ ಪಂಚ ಪರಮೇಷ್ಠಿಗಳ ಶರಣ ವ್ಯರ್ಥವಾಗಿ ಹೋಯಿತು. ನೀವು ನಿಮ್ಮ ತಲೆಯ ಬಲ ಮತ್ತು ಎಡಭಾಗದಲ್ಲಿ ಎರಡು ಹಸ್ತಗಳನ್ನಿಟ್ಟು ಕಿವಿಯ ಪಕ್ಕದಲ್ಲಿ ನಿಮ್ಮ ತಲೆಯಲ್ಲಿ ನಾನು ಎಂಬ ಸಂವೇದನ ಅಸ್ತಿತ್ವ, ನಾನು ಎಂಬ ಫೀಲಿಂಗ್ ಅನ್ನು ಅನುಭವ ಮಾಡಿ. ಶಾಂತಿ ಶಾಂತಿ ಶಾಂತಿ. ಆತ್ಮ ಅನಂತ ಸುಖ ಸ್ವರೂಪಿಯಾಗಿದ್ದಾನೆ.
ಪಾದದಿಂದ ನೆತ್ತಿಯವರೆಗೆ ಸುಖವೇ ಸುಖ. ಮೈಯೆಲ್ಲ ಬಲು ಸುಖ ಶಕ್ತಿ, ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ ಎಂದು ಮಹಾಕವಿ ರತ್ನಾಕರ ವರ್ಣಿಯವರು ಭರತೇಶ ವೈಭವ ನಿರಂಜನ ಸ್ತುತಿಯಲ್ಲಿ ಹೇಳಿದ್ದಾರೆ. ಆತ್ಮ ಪಾದದಿಂದ ನೆತ್ತಿವರೆಗೆ ಸುಖದಿಂದ ತುಂಬಿ ತುಳುಕುತ್ತಿದ್ದಾನೆ. ನಾನು ಎಂಬ ಸಂವೇದನ ಪ್ರದೇಶ ಅನುಭವದ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಆನಂದಾನುಭೂತಿ ಪ್ರಾರಂಭವಾಗುತ್ತೆ. ತನ್ನಾತ್ಮ ಪ್ರದೇಶ ಅಸ್ತಿತ್ವದಿಂದ ಮನಸ್ಸನ್ನು ಪರಸನ್ಮುಖ ಮಾಡಿದ ತಕ್ಷಣವೇ ದುಃಖದ ಅನುಭೂತಿ ಪ್ರಾರಂಭವಾಗುತ್ತದೆ. ನಿಜಕ್ಕೆ ಕೂಡಿದರೆ ನಿಜ, ಪರಕ್ಕೆ ಕೂಡಿದರೆ ಪರ ಸುಳ್ಳು. ನಿಜಕ್ಕೆ ಕೂಡಿದರೆ ಸಮ್ಯಕ್, ಪರಕ್ಕೆ ಕೂಡಿದರೆ ಪರದವ್ವಾವೋ ದುಗ್ಗಯಿ ಅಂತ ಸಮಯ ಸಾರದಲ್ಲಿ ಹೇಳಿದ್ದಾರೆ. ಪರದ್ರವ್ಯಗಳ ಸಂಗತಿಯಿಂದ ದುರ್ಗತಿಯಾಗುತ್ತದೆ ಅಂತ ಹೇಳಿದ್ದಾರೆ. ತನ್ನ ಆತ್ಮನನ್ನು ಬಿಟ್ಟು ಪರವಸ್ತುಗಳೆಲ್ಲ ಅವುಗಳ ಸಂಗತಿ ಮಾಡುವುದು ದುರ್ಗತಿಗೆ ಕಾರಣ. ನಮ್ಮ ದಿನನಿತ್ಯ ಜೀವನದಲ್ಲಿ ಆದಷ್ಟು ನಾವು ನಮ್ಮ ಮನಸ್ಸನ್ನು ನಮ್ಮ ಸಂವೇದನೆ ಕಡೆಗೆ, ನಾನು ಎಂಬ ಅನುಭವದ ಕಡೆಗೆ ಇಡಬೇಕು. ನಿಮ್ಮ ಮುಖಕಮಲ ನೋಡಿ ಎಲ್ಲಿದೆ, ನಿಮ್ಮ ಹಣೆ, ಕಣ್ಣುಗಳು, ಕಿವಿ, ಅಲ್ಲೆಲ್ಲ ಬೇಕಾದ್ರೆ ಕೈ ಆಡಿಸಿ. ಬೇಕಾದ್ರೆ ಮನಸ್ಸಿನಿಂದ ಕೈಯಿಂದ ಕೈ ಆಡಿಸಿ. ಕೆನ್ನೆ, ಕಿವಿಗಳು, ಕಿವಿಯ ಹೊರ ಒಳಭಾಗ, ತುಟಿಗಳು, ಬಾಯಿ, ಕೈ ಆಡಿಸುವುದನ್ನ ಬಿಟ್ಟು ಎರಡೂ ಕೈಗಳನ್ನ ಜೋಡಿಸಿ ಒಂದರ ಒಳಗೆ ಒಂದನ್ನು ಬೆರಳು ಹಾಕಿ ನಿಮ್ಮ ಕೈಗಳನ್ನ, ಎರಡೂ ಕೈಗಳನ್ನ, ಹಸ್ತಗಳನ್ನ ಕೂಡಿಸಿ ಮುಷ್ಟಿ ತರ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ನೋಡಿ ನಿಮ್ಮ ಮುಖಕಮಲದಲ್ಲಿ ನಾನು ಎಂಬ ಅನುಭವ. ಕಣ್ಣು ರೆಪ್ಪೆಗಳನ್ನ ಸ್ವಲ್ಪ ಬಿಗಿ ಮಾಡಿ ಮತ್ತೆ ಆಮೇಲೆ ಸಡಿಲು ಮಾಡಿ, ಕಣ್ಣು ರೆಪ್ಪೆಗಳನ್ನ ಸ್ವಲ್ಪ ಟೈಟ್ ಮಾಡಿ ಆಮೇಲೆ ಲೂಸ್ ಬಿಡಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನ ನೋಡಬೇಡಿ. ಶರೀರದ ಯಾವುದೇ ಅಂಗದ ಆಕಾರ ಮತ್ತು ಬಣ್ಣವನ್ನ ಕಣ್ಣು ಮುಂದೆ ತರಬೇಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಇದು ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ. ನನಗೆ ಆತ್ಮನನ್ನು ಬಿಟ್ಟು ಇನ್ಯಾರೂ ಬೇಕಾಗಿಲ್ಲ, ಇನ್ನಾವುದು ಪದವಿ ಬೇಕಾಗಿಲ್ಲ. ನನಗೆ ಯಾವ ಅರ್ಹಂತ ಸಿದ್ಧ ಪದವಿಯೂ ಬೇಡ. ಪದವಿ ಅಂದ್ರೆ ಸ್ಥಾನ. ನನಗೆ ನನ್ನ ಸ್ಥಾನ ಸಿಕ್ಕರೆ ಸಾಕು. ನಾನು ನನ್ನ ಸ್ಥಾನ, ನನ್ನ ಕ್ಷೇತ್ರ, ನನ್ನ ಅಸಂಖ್ಯಾತ ಪ್ರದೇಶ ಸ್ಥಾನದಲ್ಲಿದ್ದರೆ ಸಾಕು. ಅಂಥವರಿಗೆ ಬೇಗ ಧ್ಯಾನ ಸಿದ್ಧಿಯಾಗುತ್ತದೆ.
ಅವರು ಬೇಗ ಸಿದ್ಧ ಪರಮಾತ್ಮರಾಗುತ್ತಾರೆ. ಈಗಲೂ ಒಳಗಡೆ ಸಿದ್ಧ ಪರಮಾತ್ಮರೇ ಇದ್ದಾರೆ ಆಂಶಿಕವಾಗಿ. ಅದನ್ನ ಪೂರ್ಣವಾಗಿ ಪ್ರಕಟ ಮಾಡಿಕೊಳ್ಳಬೇಕಾಗಿದೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಕಂಠಕಮಲ, ನಿಮ್ಮ ಕಂಠದ ಉದ್ದ ಅಗಲ, ಉದ್ದ ಸುತ್ತಮುತ್ತ ಹಿಂದೆ ಮುಂದೆ ಅಂತರ್ಮುಖ ಧ್ಯಾನ ಅಭ್ಯಾಸ ಮಾಡದಿದ್ರೆ ಮತ್ತೆ ಆತ್ಮ ಸ್ವರೂಪ ಕೇಳಲು, ಹೇಳಲು, ತಿಳಿಯಲು, ಧ್ಯಾನಿಸಲು ಸಿಗುವುದಿಲ್ಲ. ಜೈನ ಧರ್ಮ ಸಿಗುವುದಿಲ್ಲ, ಜಿನವಾಣಿ ಸಿಗುವುದಿಲ್ಲ. ನಿಜವಾದ ದೇವಶಾಸ್ತ್ರ ಗುರುಗಳು ಜೈನ ಧರ್ಮ ಸಿಗುವುದಿಲ್ಲ. ಒಳ್ಳೆಯ ತಂದೆ ತಾಯಿ ಆರೋಗ್ಯ ಸಿಗುವುದಿಲ್ಲ. ತಿಳಿಯುವ ಶಕ್ತಿ ಸಿಗುವುದಿಲ್ಲ. ಅದಕ್ಕಾಗಿ ಈ ಸಿಕ್ಕಿರುವ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ಅವಕಾಶವನ್ನು ಕಳೆದುಕೊಂಡರೆ ಮತ್ತೆಂದಿಗೂ ಸಿಗುವುದಿಲ್ಲ. ಸಮುದ್ರದಲ್ಲಿ ಎಸೆದಿರುವ ರತ್ನ, ಸಮುದ್ರದಲ್ಲಿ ಎಸೆದಿರುವ ಮುತ್ತು ಮಾಣಿಕ್ಯ ಮತ್ತೆ ಸಿಗುವುದಿಲ್ಲ. ಎಂಬತ್ತು ಲಕ್ಷ ಯೋನಿಗಳ ಜನ್ಮ ಮರಣದ ಪರಾವರ್ತನ, ಪಂಚಪರಾವರ್ತನಗಳಲ್ಲಿ ಈ ಸ್ವರ್ಣಾವಕಾಶವನ್ನು ಕಳೆದುಕೊಂಡರೆ ಮತ್ತೆ ಸಿಗುವುದಿಲ್ಲ. ನಿಮ್ಮ ಹೃದಯ ಕಮಲ, ನಿಮ್ಮ ವಕ್ಷಸ್ಥಳದ ಉದ್ದ ಅಗಲ ದಪ್ಪ, ನಿಮ್ಮ ಹೃದಯದ ಮಧ್ಯಭಾಗ ಹೃದಯ ಕಮಲ, ಯಾರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದೆ, ಯಾರಿಗೆ ಶ್ವಾಸಕೋಶದ ಸಮಸ್ಯೆ ಕಷ್ಟವಿದೆ, ಅವರು ಎದೆಯ ಮೇಲೆ ಹೃದಯದ ಬಡಿತ ಇದೆಯಲ್ಲ ಅದರ ಮೇಲೆ ಹೃದಯದ ಬಡಿತದ ಮೇಲ್ಭಾಗದಲ್ಲಿ ದಿನಾಲು ಕೈ ಆಡಿಸ್ತಾ ಪ್ರೀತಿಯಿಂದ ಇದು ನಾನೆಂಬ ಸಂವೇದನ ಆತ್ಮ ಇದೆ, ಇದು ನಾನು, ಈ ಆತ್ಮ ಪ್ರದೇಶ ನಾನೆಂಬ ಅನುಭವದ ಮೇಲೆ ಮನಸ್ಸಿಟ್ಟರೆ ಅಲ್ಲಿರುವ ಹೃದಯಾಘಾತ, ಅಲ್ಲಿರುವ ಶ್ವಾಸಕೋಶ ಸಮಸ್ಯೆ ಎಂಬ ಕರ್ಮ ನಷ್ಟವಾಗುತ್ತದೆಂದು ನಂಬಿ ತಿಳಿದು ಆ ನಾನು ಎಂಬ ವಕ್ಷಸ್ಥಳದ ಮೇಲೆ ಮನಸ್ಸಿಟ್ರೆ ಆ ಕರ್ಮಗಳು, ಆ ರೋಗ ಸಮಸ್ಯೆಗಳೆಲ್ಲ ದೂರ ಆಗ್ತದೆ. ಪಾದದಿಂದ ನೆತ್ತಿವರೆಗೆ ಮನಸ್ಸಿಟ್ರೆ ಎಲ್ಲ ರೋಗಗಳು ನಾಶವಾಗಿ, ಕರ್ಮಗಳು ನಾಶವಾಗಿ ಮುಕ್ತಿ ಸಿಗುತ್ತದೆ. ಹಾಗಿರುವಾಗ ಈ ಚಿಕ್ಕ ಪುಟ್ಟ ನಿಮ್ಮ ರೋಗಗಳು ದೂರವಾಗುವುದು ಆಶ್ಚರ್ಯವೇನಿಲ್ಲ. ಭಕ್ತಿಯಿಂದ ಶ್ರದ್ಧೆಯಿಂದ ಧ್ಯಾನಾಭ್ಯಾಸ ಮಾಡಿ, ವಿಶ್ವಾಸದಿಂದ ಮಾಡಿ.
ನಿಮ್ಮ ನಾಭಿ ಕಮಲ ಹೊಟ್ಟೆಯ ಉದ್ದಗಲ ದಪ್ಪ ನೋಡಿ, ಅಂದರೆ ಅನುಭವ ಮಾಡಿ. ಇದು ಆತ್ಮ ಧ್ಯಾನಾಭ್ಯಾಸ. ಆತ್ಮ ಪ್ರದೇಶಗಳ ನಾನು ಎಂಬ ಸಂವೇದನದ ಧ್ಯಾನಾಭ್ಯಾಸ. ಇಲ್ಲಿ ಶರೀರದ ಯಾವುದೇ ಅಂಗದ ಆಕಾರ ಬಣ್ಣವನ್ನ ಕಣ್ಮುಂದೆ ತರಬೇಡಿ. ಶರೀರದ ಮೇಲೆ ಕೈ ಆಡಿಸಿದರೆ, ಜಡ ಶರೀರದ ಮೇಲೆ ಕೈ ಆಡಿಸಿದರೆ, ಅಂದರೆ ಮಾಲಿಶ್ ಮಾಡಿದರೆ, ವನ ಮಾಲಿಶ್ ಅಥವಾ ಎಣ್ಣೆ ಮಾಲಿಶ್ ಅಥವಾ ಯಾವುದೂ ಬೇಡ. ಮನಸ್ಸನ್ನಾಡಿದರೂ ಆಡಿಸಿದರೂ ಸಾಕು. ಪಾದದಿಂದ ನೆತ್ತಿವರೆಗೆ ಮನಸ್ಸನ್ನ ಆಡಿಸಿದರೆ ಸಾಕು. ಅದರಿಂದ ಅಲ್ಲಿರುವ ಕರ್ಮಗಳು ಹೊರಗೆ ಹೋಗಿ ನಷ್ಟವಾಗುತ್ತವೆ. ಆತ್ಮನ ಮನಸ್ಸು ಅಂದರೆ ಜ್ಞಾನೋಪಯೋಗ ಆತ್ಮ ಪ್ರದೇಶಗಳ ಮೇಲೆ ಬಂದರೆ, ಕೂಡಿದರೆ ಕರ್ಮ ಹೊರಗೆ ಹೋಗುತ್ತದೆ. ಉಪಯೋಗ ಆತ್ಮ ಪ್ರದೇಶಗಳಿಂದ ಭ್ರಷ್ಟವಾಗಿ ಹೊರಗೆ ಹೋದರೆ ಕರ್ಮ ಒಳಗೆ ಬರುತ್ತದೆ. ಇಷ್ಟೇ ಸರಳವಾದ, ಚಿಕ್ಕದಾದ, ಚೊಕ್ಕದಾದ ಪ್ರಕೃತಿಯ ಜೈನ ಧರ್ಮದ ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತವನ್ನ ನೀವು ತಿಳ್ಕೊಂಡ್ರೆ ಬಹಳ ಬೇಗ ಕರ್ಮಗಳನ್ನ ನಾಶ ಮಾಡಿ ಹೋಗಬಹುದು, ಮುಕ್ತಿಗೆ ಹೋಗಬಹುದು. ಮನಸ್ಸು ಒಳಗೆ, ಕರ್ಮ ಹೊರಗೆ. ಮನಸ್ಸು ಹೊರಗೆ, ಕರ್ಮ ಒಳಗೆ. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ನೋಡಿ. ನಿಮಗೆ ಬೆನ್ನು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅನುಭವ ಆಗ್ತಾ ಇದೆ. ಬೆನ್ನು ಹಿಂದೆ ಇದೆ. ಯಾರಿಗೂ ಯಾರ ಬೆನ್ನು ಕಾಣಿಸುವುದಿಲ್ಲ, ಆದರೆ ಅನುಭವ ಆಗಲ್ವಾ ನಮಗೆ 24 ತಾಸು? ಅದೇ ಅನುಭವ ರೂಪದ ಬೆನ್ನು ಯಾರು? ಕಣ್ಣಿಗೆ ಕಾಣುವ ಚರ್ಮ ಮಾಂಸದಿಂದ ಮಾಡಿರ್ತಕ್ಕಂಥ ಬೆನ್ನು ಯಾರು? ಈ 2 ಬೆನ್ನುಗಳು ನಮ್ಮ ಹತ್ರ ಇವೆ. ಒಂದು ಅನುಭವ ರೂಪದ ಬೆನ್ನು, ಒಂದು ಕಣ್ಣಿಗೆ ಕಾಣುವ ಅಂದ್ರೆ ಚರ್ಮದ ಬೆನ್ನು. ಇದರಲ್ಲಿ ನಾನ್ಯಾರು ಅಲ್ಲ. ಇದನ್ನ ನೀವು ವಿಭಾಗ ಮಾಡಿ ವಿಭಜಿಸಿ ತಿಳಿಕೊಂಡರೆ, ಭೇದ ಮಾಡಿ ತಿಳ್ಕೊಂಡರೆ, ವ್ಯತ್ಯಾಸ ಮಾಡಿ ನೋಡಿದರೆ ಅದೇ ಭೇದ ವಿಜ್ಞಾನ. ನಿಮ್ಮ ಕಾಲುಗಳೆಷ್ಟು ಎಲ್ಲಿವೆ? ಮೇಲೆ ಇವೆ, ಕೆಳಗಿವೆಯಾ? ಹಿಂದೆ ಮುಂದೆ? ನಿಮ್ಮ ಕಾಲುಗಳಲ್ಲಿ ನಾನು ಎಂಬ ಅಸ್ತಿತ್ವ, ವೇದನೆ, ಸಂವೇದನೆ, ನಾನೆಂಬ ಫೀಲಿಂಗು, ಅರಿವು, ಅದು ಆತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಕಾಲಿನ ಒಂದೊಂದು ಬೆರಳನ್ನಳಗಾಡಿಸಿ ಕಾಲಿನ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು. ಮನಸ್ಸಿನಿಂದ ಅಥವಾ ನಿಮ್ಮ ಕೈಯಿಂದ ಒಂದೊಂದು ಬೆರಳನ್ನು ಹಿಡ್ಕೊಂಡು ಅಥವಾ ಉಜ್ಜುತ್ತಾ
ಮನಸ್ಸಿನಿಂದ ಅಥವಾ ಕೈಯಿಂದ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು. ನಿಧಾನಕ್ಕೆ ನಿಧಾನಕ್ಕೆ ನಿಧಾನವಾಗಿ ಅಲುಗಾಡಿಸಿ ಒಂದೊಂದು ಬೆರಳನ್ನ. ಹೇ ಶುದ್ಧಾತ್ಮ, ನಿನ್ನ ಸ್ವರೂಪವನ್ನು ಮರೆತು ನಾನು ಅನಂತ ಕಾಲದಲ್ಲಿ ಅನಂತ ದುಃಖವನ್ನು ಅನುಭವಿಸಿದೆ. ನಿನ್ನ ಮೇಲೆ ನಾನು, ನನ್ನ ಮೇಲೆ ನಾನು ದಯೆ ಮಾಡಲಿಲ್ಲ. ಬಹಳ ದುಃಖವನ್ನು ಅನುಭವಿಸಿದೆ. ಇನ್ನು ಮುಂದೆ ಆ ತಪ್ಪನ್ನು ಮಾಡಲಾರೆ. ನಾನು ಸದಾ ನಿನ್ನ ಸಾನ್ನಿಧ್ಯದಲ್ಲಿರುತ್ತೇನೆ. ನಿನ್ನ ಆತ್ಮ ಪ್ರದೇಶದೊಳಗೆ ಲೀನವಾಗಿರುತ್ತೇನೆ. ನಿನ್ನ ಆತ್ಮ ಪ್ರದೇಶದೊಳಗೆ ವಿಹಾರ ಮಾಡುತ್ತೇನೆ. ನೀನು ಪರಮಾತ್ಮ, ಯಥಾರ್ಥ ಪರಮಾತ್ಮ, ಅನಂತ ಅನಂತ ಸುಖಗಳ ನಿಧಾನ ನಿಲಯನಾಗಿದ್ದೀಯ. ನಿಮ್ಮ ಎರಡು ಕೈಗಳ ಉದ್ದಗಲದಪ್ಪ ನಿಮ್ಮ ಕೈಗಳೆಲ್ಲಿವೆ, ಎಷ್ಟಿವೆ, ಹಿಂದೆ ಮುಂದೆ ಕೆಳಗೆ ಮೇಲೆ? ನಿಮ್ಮ ಕೈಗಳಲ್ಲಿ ನಾನು ಎಂಬ ಅನುಭವ, ಸಂವೇದನ, ನಾನು ಎಂಬ ಅಸ್ತಿತ್ವ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ಇಲ್ಲ. ಕೈಗಳ ಒಂದೊಂದು ಬೆರಳನ್ನಲಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಬೇಕು. ಬೆರಳುಗಳನ್ನ ನಿಧಾನಕ್ಕೆ ಅಲಗಾಡಿಸಿ ಕಣ್ಣಲ್ಲಿ ಕತ್ಲೆ ಬೆಳಕನ್ನ, ಶರೀರದ ಅಂಗಗಳ ಆಕಾರ ಬಣ್ಣವನ್ನ ನೋಡಬೇಡಿ. ಕಣ್ಣಿಗೆ ಕಾಣುವ ಶರೀರ ಜಡ ಶರೀರ, ಅದರೊಳಗೆ ನಾನು ಎಂಬ ಅನುಭವ, ಅದು ಚೈತನ್ಯ ಶರೀರ, ಆಭ್ಯಂತರ ಶರೀರ, ಚಿದಂಬರ ಶರೀರ. ಇದನ್ನು ಪರಿಚಯ ಮಾಡಿಕೊಳ್ಳಿ, ಇದನ್ನು ಗುರುತಿಸಿ. ಅನಾದಿಯಿಂದ ಗುರುತಿಸಿಲ್ಲ. ಎಲ್ಲರಿಗೂ ಅಭ್ಯಂತರ ಶರೀರ ಅನುಭವಕ್ಕೆ ಬರ್ತಾ ಇದೆ.
ಆದರೆ ಜಡ ಶರೀರದ್ದು ಅದನ್ನು ಜಡ ಶರೀರವೆಂದು ತಿಳಿದು ಅದನ್ನು ಸ್ಪರ್ಶನೀಯೇಂದ್ರಿಯ ಎಂದು ತಿಳಿದು ತನ್ನನ್ನು ತಾನು ತಿರಸ್ಕಾರ ಮಾಡುತ್ತಿದ್ದಾನೆ. ಈ ಸರ್ವಜ್ಞ ಪರಮಾತ್ಮ ಸ್ವರೂಪಿಯಾದ ಶುದ್ಧಾತ್ಮ ತಾನು ಸರ್ವಜ್ಞನಾಗಿದ್ದರೂ ಕೂಡ, ಸರ್ವಜ್ಞ ಶಕ್ತಿಯನ್ನು ಹೊಂದಿದ್ದರೂ ಕೂಡ ತನ್ನನ್ನು ತಾನು ಪರ ಎಂದು, ಶರೀರ ಎಂದು ನಂಬುತ್ತಿದ್ದಾನೆ, ತಿಳಿಯುತ್ತಿದ್ದಾನೆ. ಅದೇ ರೀತಿ ಆಚರಣೆ ಮಾಡುತ್ತಿದ್ದಾನೆ. ಇದೇ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರ ಸಂಸಾರ ಮಾರ್ಗ. ಈ ನಾನು ಎಂಬ ಸಂವೇದನೆ ಶುದ್ಧಾತ್ಮ ಇದೆ. ಆತ್ಮ ಪ್ರದೇಶಗಳ ಅನುಭವ ಇದೆ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಫೀಲಿಂಗು, ಅರಿವು, ಇದು ಆತ್ಮ, ಶುದ್ಧಾತ್ಮ, ಆತ್ಮ ಪ್ರದೇಶ ಎಂದು ನಂಬುವುದು ಸಮ್ಯಕ್ ದರ್ಶನ. ಅದೇ ರೀತಿ ತಿಳಿಯುವುದು ಸಮ್ಯಕ್ ಜ್ಞಾನ. ಅದರಲ್ಲಿ ಲೀನವಾಗುವುದು, ನಡೆದುಕೊಳ್ಳುವುದು ಜೀವನದಲ್ಲಿ, ಅದು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾರ ಮುಕ್ತಿ ನಿಕಟವಿದೆ, ಯಾರ ಸಂಸಾರ ಬೇಗ ನಷ್ಟವಾಗುವುದು ಹತ್ತಿರ ಬಂದಿದೆ, ಅಂಥವರು ಮಾತ್ರ ಆತ್ಮಧ್ಯಾನ ಮಾಡ್ತಾರೆ. ಅಂಥವರಿಗಷ್ಟೇ ಆತ್ಮಾನುಭವದ ಅಭ್ಯಾಸ ಮಾರ್ಗ, ಅಂತರ್ಮೂರ್ಖ ಮಾರ್ಗ ಸಿಗುತ್ತದೆ. ಇನ್ನುಳಿದವರು ಎಷ್ಟೇ ದೊಡ್ಡವರಿರ್ಲಿ, ಸಂಸಾರದಲ್ಲಿ ಎಷ್ಟೇ ದೊಡ್ಡ ಜ್ಞಾನಿಗಳು, ತ್ಯಾಗಿಗಳು ಇರಲಿ, ಎಷ್ಟೇ ದೊಡ್ಡ ಮುನಿ ಶ್ರಾವಕರಿರ್ಲಿ, ಎಷ್ಟೇ ದೊಡ್ಡ ರಾಜನೀತಿ, ಎಷ್ಟೇ ದೊಡ್ಡ ಸಮಾಜದಲ್ಲಿ ಸ್ಥಾನಮಾನ ಇರಲಿ, ಎಷ್ಟೇ ದೊಡ್ಡ ಶ್ರೀಮಂತರಿರಲಿ, ಎಷ್ಟೇ ದೊಡ್ಡ ವಯಸ್ಸಿನವರಿರಲಿ, ಅವರಿಗೆ ಅಂತರ್ಮುಖ ಮಾರ್ಗ ಸಿಗುವುದಿಲ್ಲ. ಬಹಳ ದುರ್ಲಭದಿಂದ ನಿಮಗೆ ಈ ಅಂತರ್ಮುಖ ಮಾರ್ಗ ಸಿಕ್ಕಿದೆ. ಇದನ್ನ ನಂಬಿ ಕಳೆದುಕೊಳ್ಳಬೇಡಿ. ಇದನ್ನು ನಂಬಬೇಕು, ಕಳೆದುಕೊಳ್ಳಬೇಡಿ. यह नर भव फिर मिलन कठिन है, जो सम्यक नहीं होवे. यह नर भव फिर मिलन कठिन है, जो सम्यक नहीं होवे. ಎರಡು ಹಸ್ತಗಳನ್ನ ನಿಮ್ಮ ಕಣ್ಣು ಮೇಲಿಟ್ಕೊಳ್ಳಿ. ಹಸ್ತದ ಮಧ್ಯಭಾಗ ಕಣ್ಮೇಲಿಟ್ಕೊಂಡು ಬೆರಳುಗಳನ್ನ ಹಣೆಯ ಮೇಲಿಟ್ಕೊಂಡು ಎಲ್ಲಾ ಬೆರಳುಗಳನ್ನ ಕೂಡಿಸಿ ನಿಧಾನಕ್ಕೆ ಕಣ್ ತೆಗಿರಿ. ಹೊರಗಿನ ಬೆಳಕು ಕಣ್ಣಿಗೆ ಕಾಣಿಸಬಾರದು. ಶ್ವಾಸೋಚ್ಛ್ವಾಸಕ್ಕೆ ತೊಂದರೆ ಕೊಡಬೇಡಿ.
ನಿಧಾನಕ್ಕೆ ಕಣ್ಣನ್ನ ತೆರೀರಿ. ಕಣ್ಣಲ್ಲಿ ಕತ್ಲೆ ಬೆಳಕನ್ನು ಏನು ನೋಡ್ಬಿಡಿ, ಸುಮ್ಮನೆ ಕಣ್ಣನ್ನು ತೆರೆದು ಕೂತಿರಿ. ನಿಮ್ಮ ಸಂಗ್ರಹಿತವಾದ ಊರ್ಜಾ ಶಕ್ತಿ ನಿಮ್ಮಲ್ಲೇ ವಿಲೀನವಾಗುತ್ತದೆ, ನಿಮ್ಮಲ್ಲೇ ಸಮಾವೇಶಗೊಳ್ಳುತ್ತದೆ. ಕಣ್ಣನ್ನ ಮುಚ್ಚಿ ಮೊದಲು ಒಂದು ಕೈಯನ್ನು ನಿಮ್ಮ ಮಂಡಿಗಾಲ್ ಮೇಲಿಡಿ, ಆಮೇಲೆ ಇನ್ನೊಂದು ಕೈಯನ್ನೆತ್ತಿ ಇನ್ನೊಂದು ಮಂಡಿಗಾಲ್ ಮೇಲಿಡಿ. ಕಣ್ಣನ್ನ ಮುಚ್ಚಿಬಿಡಿ. ಮತ್ತೆ ನಿಮ್ಮ ಕಣ್ಣನ್ನು ತೆರೆದು ನೋಡಿ ನಿಮ್ಮ ಶರೀರ. ಇಷ್ಟೊತ್ತು ನೀವು ಎಲ್ಲಿ ಮನಸ್ಸಿಟ್ಟಿದ್ರಿ? ಶರೀರದ ಮೇಲಿಟ್ಟಿದ್ರೆ ದುಃಖ ಅನುಭೂತಿಯಾಗಬೇಕು. ಆತ್ಮ ಪ್ರದೇಶ, ನಾನೆಂಬ ಸಂವೇದನ ಅಸ್ತಿತ್ವ, ನಾನೆಂಬ ಅರಿವು ಫೀಲಿಂಗ್ ಮೇಲಿಟ್ಟಿದ್ರೆ ಶಾಂತಿ ಅನುಭವ ಆಗಬೇಕು. ಶರೀರ ಹಗುರವಾಗಬೇಕು. ಯಾವ ವಿಕಾರ ವಿಕಲ್ಪಗಳು ಬರಬಾರದು. ಶಾಂತಿ ದಿನೇ 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 ಕ್ಷಣ 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 ಹೆಚ್ಚಾಗ್ತಾ ಹೋಗ್ತದೆ. ಇದೇ ನಿಜವಾದ ಆತ್ಮ ಧ್ಯಾನದ ಲಕ್ಷಣ. ದಯಮಾಡಿ ಈ ಲಕ್ಷಣವನ್ನು ನೆನಪಿಟ್ಟುಕೊಳ್ಳಿ. ಇದು ನೀವು ಯಾರೇ ಧ್ಯಾನಾಭ್ಯಾಸ ಮಾಡಿದರೂ ಈ ಧ್ಯಾನಾಭ್ಯಾಸದ ಲಕ್ಷಣವನ್ನ ನೆನಪಿಟ್ಟುಕೊಂಡ್ರೆ ನೀವು ಎಂದು ಸನ್ಮಾರ್ಗದಿಂದ ಆತ್ಮ ಮಾರ್ಗದಿಂದ ಭ್ರಷ್ಟರಾಗುವುದಿಲ್ಲ. ಇದೇ ಮೋಕ್ಷ ಮಾರ್ಗ. ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ಅನಂತ ಪಂಚಪರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ತಾವೆಲ್ಲ ಸಿದ್ಧಾತ್ಮರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ, ನನ್ನ ಪಾದದಿಂದ ಹಿಡ್ಕೊಂಡು ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ಶುದ್ಧಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.